ಹೇ ಗೈಸ್, ಊರಿಗೆ ಹೋಗಿದ್ದೆ, ಮತ್ತೆ ಬಂದೆ, ಮತ್ತೆ ಹೋದೆ. ಸೊ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಬೇಕು ಮೆಮೊರೀಸ್ನ ಅನ್ನೋ ದೃಷ್ಟಿಯಿಂದ ನಾನು ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಬಂದೆ. ಬಟ್ ಲೇಟ್ ಆಗೋಯ್ತು ವ್ಲಾಗ್ಸ್ ಅಪ್ಡೇಟ್ ಮಾಡೋಕ್ಕೆ. ಸೊ ಹಾಗಾಗಿ ರೀಸೆಂಟಾಗಿ ಕರೆಕ್ಟಾಗಿ ಆ ಟೈಮಿಗೆ ಅಪ್ಡೇಟ್ ಮಾಡಬೇಕು ಅಂದ್ಬಿಟ್ಟು ನಾನು ರೆಗ್ಯುಲರಾಗಿ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ನಾನು 18th ಕ್ಯಾಪ್ಚರ್ ಮಾಡಿದ್ದೆ ಅಲ್ಲ, ಸೊ ನಮ್ಮ ಮನೆಗೆ ಹೊಸ ಗಾಡಿ ಬಂತು ಅಂತ. ಸೊ 19th ನಾನು ಏನೂ ಕ್ಯಾಪ್ಚರ್ ಮಾಡಿಲ್ಲ. ಸೊ 20th ಇವತ್ತು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು June 20th 2026. ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಬೆಳಗ್ಗೆ ಬೇಗನೆ ಎದ್ದೆ, ಆದರೆ ಏನೂ ಮಾಡಿಲ್ಲ, ಸುಮ್ಮನೆ ಕೂತಿದ್ದೆ. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಬಟ್ಟೆ ನೆನೆಯಾಕೋಣ ಅಂತ ಬಂದೆ. ಬನ್ನಿ ನೆನೆಯಾಕ. ಬಟ್ಟೆ ನೆನೆಯಾಕಿ ಆಯಿತು. ಎಂತ ಮಾಡೋದು? ನಿಮಗೂ ಹಾಕ್ಲಿಕ್ಕೆ ಬರ್ತಾ ಇದೆಯಾ? ಹಾಕ್ಲಿಸ್ತಾ ಕೂತ್ಕೊಳ್ಳಿ. ನಿಮಗೂ ಹಾಕ್ಲಿಕ್ಕೆ ಬಂತಾ? ಸೊ ಹಾಕ್ಲಿಕ್ಕೆ ಹಾಗೇ ಯಾರಾದರೂ ಒಬ್ಬರು ಹಾಕ್ಲಿಸ್ತಾ ಇರೋದು ನೋಡಿದ್ರೆ ನಮಗೂ ಸಹ ಹಾಕ್ಲಿಕ್ಕೆ ಬರುತ್ತೆ, ನಿದ್ದೆ ಬಂದಿರೋ ಫೀಲ್ ಆಗುತ್ತೆ. ಸೊ ಯಾರು ನಿದ್ದೆ ಮಾಡಬೇಡಿ. ಈಗ ನೋಡಿ ಕೋಳಿ ಕೂಗ್ತಾ ಇದೆ, ಬೆಳಕಾಗಿದೆ. ಸೊ ನಿದ್ದೆ ಟೈಮಲ್ಲ, ಎದ್ದು ಆ್ಯಕ್ಟಿವ್ ಆಗಿರೋ ಟೈಮು. ಬನ್ನಿ ಹೋಗಿ ನಾವು ಕೆಲಸ ಮಾಡೋಣ. ಆ್ಯಂಡ್ ಇವತ್ತೇನು ಗೊತ್ತಾ ಹೇಳ್ತೀನಿ. ಇವತ್ತು ಸ್ಪೆಷಲ್ ಡೇ. ಅಂಥ ಸ್ಪೆಷಲ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಗೈಸ್, ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ. ಸೊ ಜೀವನದಲ್ಲಿ ಯಾರು ಬಂದರೂ ಹೋದರೂ ಅದೆಲ್ಲ ಫೇಟ್ ಅಂತಲೇ ಅಂದ್ಕೋಬೇಕು. ನಾವೇ ಯಾರನ್ನೂ ಇನ್ವೈಟ್ ಮಾಡಲ್ಲ, ನಾವೇ ಯಾರನ್ನೂ ದೂರನೂ ಕಳಿಸಲ್ಲ. ಸೊ ನಮ್ಮ ಲೈಫಲ್ಲಿ ಅವ್ರು ಬೇಕು ಬೇಡ ಅಂತ ಡಿಸೈಡು ಮೇಲ್ಗಡೆ ಆಗಿರುತ್ತೆ. ಸೊ ಅದರ ರೀತಿನಲ್ಲಿ ನಾವು ಏನದು ಆ್ಯಕ್ಟ್ ಅಕಾರ್ಡಿಂಗ್ಲಿ ಅಂತೀವಲ್ಲ, ಹಾಗೆ. ಸೊ ನಾವು ನಮ್ಮ ಪಾತ್ರನ ನಿರ್ವಹಿಸ್ತಾ ಇರ್ತೀವಿ ಅಷ್ಟೇ, ನನಗೆ ಗೊತ್ತಿರೋದು. ಬಿಕಾಸ್ ನಾವು ಯಾವುದನ್ನು ಬಯಸೋದಿಲ್ಲ ಆ್ಯಂಡ್ ಯಾವುದನ್ನು ಬೇಡ ಅಂತಲೂ ಹೇಳೋದಿಲ್ಲ. ಬಟ್ ನಮ್ಮ ಕಣ್ಮುಂದೆ ಅದೇನಾದರೂ ಬಂದಾಗ ಅದು ಬೇಕು ಅನಿಸೋ ಥರ ಆ ದೇವರು ಮಾಡ್ತಾರೆ. ಆ್ಯಂಡ್ ಅದೇ ಮೂಮೆಂಟ್ಸ್ ಹೀಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದು ಬೇಡ ಅನ್ನೋ ಥರ ಫೀಲ್ನೂ ಸಹ ಬರೋ ಥರ ಮಾಡ್ತಾರೆ. ಸೊ ಅಟ್ ದ ಎಂಡ್ ಎಲ್ಲ ಇರೋದು ದೇವ್ರ ಕೈಯಲ್ಲಿ. ಸೊ ನಾವಿಲ್ಲಿ ಎಂತ ಮಾಡೋದು, ಬರೀ ಪಾತ್ರಧಾರಿಗಳು ಅಷ್ಟೇ. ಸೊ ನಮ್ಮ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಮೇ ಬಿ ಅದೇ ಸಾರ್ಥಕ ಅನಿಸುತ್ತೆ. ಹೀಗೆ ನೋಡೋಕ್ಕೋದ್ರೆ ನನ್ನ ಲೈಫಲ್ಲಿ ನಾನು ಪ್ರಪಾತಕ್ಕೆ ಬಿದ್ದು 15 ವರ್ಷ ಆಯಿತು. ಸೊ ಮೆಟ್ಲುಗಳು ಸಿಗ್ತಾ ಇಲ್ಲ, ಪ್ರಪಾತದಿಂದ ಮೇಲ್ಗಡೆ ಬರೋಕ್ಕೆ ಒಂದು ಮೆಟ್ಲು ಕಾಣ್ತಾ ಇಲ್ಲ. ಆದರೂ ಸಹ ಅಲ್ಲೇ ರೌಂಡ್ ಆಗ್ತಾ 15 ವರ್ಷ ಕಳೆದಿದ್ದೀನಿ. ಸೊ ಇವತ್ತು ನನ್ನ ಆ್ಯನಿವರ್ಸರಿ. 15 ವರ್ಷ ಮುಗೀತು, ಮುಂಡ ಮೋಚ್ತು. ಏನು ದಬಾಕಿದೆಯಾ? ಎಂತ ಇಲ್ಲ, ಒಂದು ಮಗು ಮಾಡಿದ್ದೀವಿ ನೋಡಿ ಅಷ್ಟೇ. ಮುದ್ದಾದ ಮಗು ಇದೆ. ಆ ಮುದ್ದಾದ ಮಗುಗೆ ನಾನು ಅಂದರೆ ಪ್ರಾಣ. ಅದಷ್ಟೇ ನನ್ನ ಲೈಫಲ್ಲಿ ಅಚೀವ್ಮೆಂಟ್ ಆಗಿರೋದು. ಆ ಮಗು ಏನೋ ನೆಪಕ್ಕೋ, ಬಾಯಿ ನೆಪಕ್ಕೋ, ಅಮ್ಮಂಗೆ ಬೇಜಾರಾಗುತ್ತೆ ಅನ್ನೋ ನೆಪಕ್ಕೋ, ಏನೋ ಒಂದು ನೆಪಕ್ಕೆ ಆ ಮಗು ನನಗೆ ಸ್ಪಂದಿಸುತ್ತೆ. ಸೊ ಐ ಆಮ್ ಹ್ಯಾಪಿ.
ನಂಗೆ ಗೊತ್ತಿಲ್ಲ, ತುಂಬ ಡೀಪಾಗಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲೋ ಅಂತ ನನ್ನ ಕೈ ಕೇಳೋಕ್ಕಾಗಲ್ಲ. ಬಟ್ ಅವ್ನು ನನ್ನನ್ನು ಪ್ರೀತಿಸ್ತಾನೆ, ಗೌರವಿಸ್ತಾನೆ. ಸೊ ತಕ್ಕ ಮಟ್ಟಿಗೆ ಐ ಆಮ್ ಹ್ಯಾಪಿ ವಿತ್ ಮೈ ಸನ್. ನನ್ನ ಮಗನಿಗೆ 13 ತುಂಬ್ತಾ ಇದೆ ಇನ್ನೇನು. ಸೊ 14ಕ್ಕೆ ಬೀಳತ್ತೆ. ನಂದು ಜೀವನಕ್ಕೆ 15 ಸಮಾಪ್ತಿ. ಹ್ಯಾಪಿ ಆ್ಯನಿವರ್ಸರಿ ಟು ಮೀ. ಬನ್ನಿ ಹೋಗೋಣ. ಸೊ ಈ ಆ್ಯನಿವರ್ಸರಿ ದಿನ ಏನೇನೆಲ್ಲ ಕಿತ್ತು ದಬ್ಬ ಹಾಕ್ತೀನಿ ಅಂತ ನೋಡ್ತಾ ಇರಿ. ಇವಾಗ ಹೊಸದಾಗಿ ಲೆಮನ್ನು, ಹನಿ, ಸ್ವಲ್ಪ ಸಾಲ್ಟ್ ಹಾಕೊಂಡು ಕುಡಿಯೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಆಗ್ತೀನೋ ಬಿಡ್ತೀನೋ ಏನೋ ಒಂದು ಮಾಡಬೇಕು, ಒಟ್ಟು ಸಣ್ಣ ಆಗಬೇಕು ಅನ್ನೋದಿದೆ. ಏನಾದರೂ ಒಂದು ಮಾಡಬೇಕು ಅಂತಿದ್ದೀನಿ. ಏನು ಮಾಡಿದ್ರು ಏನು ವರ್ಕೌಟ್ ಆಗ್ತಾ ಇಲ್ಲ. ಮೇಯ್ನಾಗಿ ಆ್ಯಕ್ಚುಲಿ ನಾನು ನನ್ನ ಬಾಯನ್ನು ಹಿಡಿತದಲ್ಲಿ ಇಟ್ಕೊಳಕ್ಕಾಗ್ತಿಲ್ಲ, ನನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳಕ್ಕಾಗ್ತಾ ಇಲ್ಲ. ಕಂಟ್ರೋಲಿಂಗ್ ಕೆಪಾಸಿಟಿ ಅನ್ನೋದು ಸ್ವೀಟ್ಸ್ ಕಣ್ಮುಂದೆ ಬಂದ ತಕ್ಷಣ, ಜಂಕ್ ಫುಡ್ ಕಣ್ಮುಂದೆ ಬಂದ ತಕ್ಷಣ ಕಳ್ಕೊಂಡು ಬಿಡ್ತೀನಿ, ಎಲ್ಲದನ್ನು ಹಾರಿ ಬಿಟ್ಬಿಡ್ತೀನಿ. ಸೊ ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು. ಬಟ್ ಸ್ಟಿಲ್ ನನ್ನ ಕಡೆಯಿಂದ ಮಾಡೋ ಪ್ರಯತ್ನಗಳನ್ನ ಮಾಡ್ತಾನೇ ಇರ್ತೀನಿ. ನೋಡೋಣ ಯಾವತ್ತು ನನಗೆ ಬುದ್ಧಿ ಬರುತ್ತೆ ಅಂತ, ಅಲ್ವಾ? ಸದ್ಯಕ್ಕೆ ಬನ್ನಿ ಹನಿ ವಿತ್ ಲೆಮನ್ ವಾಟರ್ನ ಕುಡಿಯೋಣ. ಯಾವಾಗ ಸಣ್ಣ ಆಗ್ತೀನಿ ನನ್ನನ್ನು ನೋಡಿ ಆಮೇಲೆ ನೀವು ಸಣ್ಣ ಆಗಿವ್ರಂತೆ, ಆಯಿತಾ? ತುಂಬ ಜನ ಕಿಂಡಲ್ ಮಾಡ್ತೀರಾ, ಶ್ವೇತಾ ನೀವು ಸಣ್ಣ ಆಗಲ್ಲ ಬಿಡಿ, ನೀವು ನನ್ನ ಥರನೇ ಹಾಗೆ ಹೀಗೆ ಅಂತ. ಓಕೆ ನೋಡೋಣ ಅಂತ ನಾನು ಹೇಳ್ತೀನಿ. ಬಟ್ ನೀವು ಹಂಗಂದಾಗೆಲ್ಲ ಅನಿಸುತ್ತೆ ನನಗೆ, ಇಲ್ಲ ಸೀರಿಯಸ್ಸಾಗಿ ಸಣ್ಣ ಆಗಬೇಕು, ನಾನು ನಿಮ್ಮದನ್ನೆಲ್ಲ ರಾಂಗ್ ಸ್ಟೇಟ್ಮೆಂಟ್ ಅಂತ ಪ್ರೂವ್ ಮಾಡಬೇಕು ಅಂತ. ಬಟ್ ಅದು ಅಲ್ಲೇ ಪ್ರೂವ್ ಆಗಿ ಹೋಗುತ್ತೆ. ನನ್ನ ಕೈಲಿ ಸಮ್ಟೈಮ್ಸ್ ಆಗುತ್ತೆ, ಸಮ್ಟೈಮ್ಸ್ ಆಗಲ್ಲ ಅಂತ. ಬೇಬಿ ಬೇಬಿ ವಾಟರ್. ನಾ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ಲ. ಎಸ್ ಗೈಸ್, ಯು ಆರ್ ರೈಟ್. ನಾನಿವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್. ನಮ್ಮ ಚಿಂಟುಗೆ ಇಷ್ಟ ಅಂತ ಅವನಿಗೆ ಇಷ್ಟ ಆಗೋ ಥರ ಮಾಡ್ತಾ ಇದ್ದೀನಿ. ಗೈಸ್ ತಿಂಡಿ ಮಾಡ್ತಾ ಇದ್ದೀನಿ ನನಗೆ, ಚಿಂಟು ಅವ್ರ ಅಜ್ಜಿ ತಿಂತಾರಲ್ಲ ಗೊತ್ತಿಲ್ಲ, ಅವರು ನಿಮ್ಗೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂದರು. ಸೊ ಇದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ನೆನ್ನೆದು ಇಡ್ಲಿ ಇದೆ. ಆ್ಯಕ್ಚುಲಿ ನಮಗೆ ಇಡ್ಲಿ ಯಾರಿಗೂ ಇಷ್ಟ ಆಗಲ್ಲ, ಬಟ್ ಅವ್ರು ತಿಂತಾರೆ. ಸೊ ಎಂತಾಗಿದೆ, ಇದನ್ನು ತಿನ್ಬೋದು, ಬಟ್ ಅವ್ರು ಇಷ್ಟಪಟ್ಟರೆ ತಿನ್ಬೋದು. ಚಿಂಟು ಪಪ್ಪ ಇಲ್ಲ, ಚಿಂಟು ಪಪ್ಪ ಇಲ್ಲ ಅಷ್ಟೇ, ಈಸ್ ಔಟ್ ಆಫ್ ಸ್ಟೇಷನ್. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿರೋದು, ಯಾವತ್ತು ಇಷ್ಟು ದಿನ ಇಷ್ಟು ವರ್ಷದಲ್ಲಿ ಲೈಕ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇಯರ್ಸ್ ಈ ದಿನ ಅವನು ಹುಬ್ಬಳ್ಳಿ ಅಥವಾ ಧಾರವಾಡಗೆ ಹೋಗ್ತಾನೆ. ಅದು ಯಾಕೆ ಈ ದಿನಾನೇ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮ್ಯಾಕ್ಸಿಮಮ್ ಅಬ್ಸರ್ವ್ ಮಾಡಿದ್ದೀನಿ. ಐ ಡೋಂಟ್ ನೋ, ಎಲ್ಗೂ ಟಿಪ್ ಟಾಪಾಗಿ ರೆಡಿಯಾಗಿ ಹೋಗ್ತಾನೆ. ಆ್ಯಕ್ಚುಲಿ ಆ್ಯನಿವರ್ಸರಿ ಇರೋದು ನಂದು, ಮದುವೆ ಆಗಿರೋದು ನನ್ನನ್ನು. ಆದರೂ ಅವನು ಇಲ್ಲಿ ನನ್ನನ್ನು ಬಿಟ್ಬಿಟ್ಟು ಅಲ್ಲೆಲ್ಲೋ ಹೋಗ್ತಾನೆ ಟಿಪ್ ಟಾಪಾಗಿ. ಇದು ಏನು ಅರ್ಥ ಮಾಡ್ಕೋಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಐ ಹ್ಯಾವ್ ಸೀನ್ ಇಟ್ ಸಿನ್ಸ್, ಈಗಂತೂ ಕಂಟಿನ್ಯೂಸ್ 2-3 ಇಯರ್ಸ್ ಅಂತೂ ಇಟ್ಸ್ ಹ್ಯಾಪ್ನಿಂಗ್. ಏನು ಹೇಳಿ ಇದಕ್ಕೆ ಗೊತ್ತಿಲ್ಲ. ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ಅಟ್ ಆಲ್. ಬೇಕಾದವರು ಬೇಕಾದಾಗ ಹೇಳ್ಬೋದು ಬಿಸ್ನೆಸ್ಸು ಅದು ಇದು ಕೆಲಸ ಇರುತ್ತೆ ಅಂತ. ಬಟ್ ದೋಸ್ ಥಿಂಗ್ಸ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಆನ್ಸರ್ ಫಾರ್ ಮೀ. ನನಗೇನು ಅದಕ್ಕೆಲ್ಲ ಉತ್ತರ ಸಿಕ್ಕಿಲ್ಲ. ತಿಳಿಸಿ. ಸೊ ಫೈನಲಿ ಚಿಂಟುಗೋಸ್ಕರ ಮಾಡಿರೋ ಉಪ್ಪಿಟ್ಟು ರೆಡಿ ಆಯಿತು. ಸಿ, ಚಿಲ್ಲೆಲ್ಲ ಇಲ್ಲೇ ಬಂದು ಕುಂತಲ್ಲ.
ಹಾಕೋಬೇಕಾದ್ರೆ ಗೊತ್ತಾಗಲಿಲ್ಲ, ನೋಡಿದ್ರೆ ಇರೋ ಬರೋ ಚಿಲ್ಲಿ ಎಲ್ಲ ಇಲ್ಲೇ ಬಂದಿದೆ ಅನ್ನಿಸ್ತಾ ಇದೆ. ಬಿಸಿ ಇದೆ ಅಮ್ಮ, ಸ್ವಲ್ಪ ಹೊತ್ತು ತಡಿ, ಒಂದು 5 ನಿಮಿಷ. ತಣ್ಣ ಇದೆ. ನಂಗೆ ಸಖತ್ ಬಿಸಿ ಆಯಿತು, ಬಾಯಿ ಸುಟ್ಟೋಗುತ್ತೆ, ನಾಲ್ಗೆ ಸುಟ್ಟೋಗುತ್ತೆ ಆಮೇಲೆ. ನನ್ನ ಮಗ ಈಗ 9ನೇ ಕ್ಲಾಸು, ಅಂದರೆ 9th ಸ್ಟ್ಯಾಂಡರ್ಡು. ಇನ್ನೂ ಸಹ ನಾನೇ ಅವನಿಗೆ ನನ್ನ ಕೈಯಾರ ಊಟ ತಿಂಡಿ ಮಾಡಿಸ್ತೀನಿ. ಯಾಕೆ ಅಂದರೆ ಇರೋನೊಬ್ಬ ಮಗ, ನನಗೆ ಅವನು, ಅವನಿಗೆ ನಾನು. ಸೊ ಹೀಗಾದರೂ ನಾವು ಜೊತೇಲಿರೋಣ ಸ್ವಲ್ಪ ಜಾಸ್ತಿ ಟೈಮ್ ಅಂತ. ಆ್ಯಂಡ್ ನಮಗೆ ತುಂಬ ಟೈಮ್ ಸಿಗೋದು ಇಲ್ಲ, ಅವನು ಸ್ಕೂಲ್ಗೆ ಹೋಗ್ತಾನೆ ಅಲ್ಲ. ಸೊ ಇದ್ದಿದ್ದ ಟೈಮಲ್ಲಿ ಅವನಿಗೆ ಅಮ್ಮನ ಜೊತೆ ಇರಬೇಕು, ಅಮ್ಮನ ಕೈ ತುತ್ತು ತಿನ್ನಿಸ್ಕೋಬೇಕು ಅಂತ ಆಸೆ. ಹಂಗಾಗಿ ಜೊತೇಲಿರ್ತೀವಿ. ಇನ್ನೊಂದು ಅಂದರೆ ಸೋಮಾರಿತನ, ಆರಾಮಾಗಿ ಅವನಿಗೆ ಇಟ್ಕೊಂಡು ಮೊಬೈಲ್ ನೋಡ್ತಾ ಇರ್ಬೋದು, ಯೂಟ್ಯೂಬ್ ನೋಡ್ತಾ ಇರ್ಬೋದು. ಈ ಕಡೆ ಅಮ್ಮ ತಿನ್ನಿಸ್ತಾ ಇರ್ತಾಳೆ, ಊಟ ಆದಂಗೂ ಆಗುತ್ತೆ, ಮೊಬೈಲ್ ನೋಡ್ದಂಗೂ ಆಗುತ್ತೆ ಅನ್ನೋದು ಅವನ ಪ್ಲ್ಯಾನು. ಏನಂತೀರಾ? ನಾನು ಯಾವಾಗ ಡ್ಯಾನ್ಸ್ ಮಾಡೋದು ಗೊತ್ತಾ, ನನ್ನ ಮೆಂಟಲ್ ಟಯರ್ಡ್ನೆಸ್ ಎಲ್ಲ ಹೋಗಿಸ್ಕೋಬೇಕು ಅಂದರೆ ನಾನು ಡ್ಯಾನ್ಸ್ ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ. ಗೈಸ್, ನಾವೀಗ ನಮ್ಮ ಹೊಸ ಸ್ಕೂಟಿನಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ಟೈಮ್ ಎಷ್ಟು ಗೊತ್ತಾ? ನೋಡಿ, 10:15. ಏನಂದರೆ ಏನೂ ಕೆಲಸ ಮಾಡಿಲ್ಲ, ಸುಮ್ಮನೆ ಕೂತಿದ್ದೆ ಇಷ್ಟೋ ತನಕ. ಚಿಂಟುನ ಸ್ಕೂಲಿಗೆ ಬಿಟ್ಟು ಬಂದೆ. ಅವನಿಗೆ ಚಿಂಟುಗೆ ತಿಂಡಿ ಮಾಡಿ, ತಿಂಡಿ ತಿನ್ನಿಸಿ, ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ದೇವ್ರ ಥರ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತಿದ್ದೀನಿ. ಬರೀ ಸ್ಕ್ರಾಲ್ ಮಾಡೋದು ಅಷ್ಟೇ. ಒಂದು ಕೂಲಾಗಿ ಸ್ಟೆಪ್ ಹಾಕಿದ್ದೀನಿ, ಅಷ್ಟು ಬಿಟ್ಟರೆ ಮತ್ತಿನ್ನೇನು ಮಾಡಿಲ್ಲ. ಸುಮ್ಮನೆ ಕೂತಿದ್ದೀನಿ ಆರಾಮಾಗಿ. ಏನಿದೆ ಮಾಡೋಕ್ಕೆ? ಈ 15 ವರ್ಷದಲ್ಲಿ ನನಗೆ ಅಂತ ಆಗದೆ ಇರೋವಂಥದ್ದು, ಮಾಡೋಕ್ಕಾಗ್ದೇ ಇರೋವಂಥದ್ದು, ಇವತ್ತೊಂದು ದಿನದಲ್ಲಿ ಏನು ಮಾಡಿಬಿಡ್ತೀನಿ? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಬನ್ನಿ ನಮ್ಮ ಕೆಲಸ ಮಾಡೋಣ ನಾವು. ಹೋಗಿ ಬಟ್ಟೆ ಒಗೆಯೋಣ. 10:15 ಆಯಿತು, ಇನ್ನೂ ಇಲ್ಲೇ ಇದ್ದೀನಿ. ಆಗಲೇ ಹೋಗ್ತೀನಿ ಅಂತ ಹೇಳಿದೆ, ಆದರೆ ಸುಮ್ಮನೆ ಕೂತಿದ್ದೀನಿ. ಇದು ಬೆಳಗ್ಗೆಯಿಂದ ನಾನು ತಿಂತಾ ಇರೋ 3ನೇ ಲಡ್ಡು. ಸುಮ್ಮನೆ ನನಗೆ ನಾನೇ ಹ್ಯಾಪಿ ಆ್ಯನಿವರ್ಸರಿ ಟು ಮೀ ಅಂತ ಅಂದ್ಕೊಳ್ಳೋದು, ತಿನ್ನೋದು. ಬನ್ನಿ, ಇಷ್ಟರ ನಿಜಕ್ಕೂ ಹೋಗ್ತಾ ಇದ್ದೀನಿ ಬಟ್ಟೆ ಒಗೆಯೋಕ್ಕೆ. ಗೈಸ್, ಬೇಜಾರಾಗಿದೆ ಅಂದ್ಬಿಟ್ಟು ಟೀ ಇಟ್ಬಿಟ್ಟು ಬಟ್ಟೆ ಒಗೆಯೋಣ ಅಂತ ಹೋದೆ. ಟೀ ಹತ್ರ 1 ಗಂಟೆ ನಿಂತ್ಕೊಳ್ಳೋ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ನೋಡಿದ್ರೆ ಏನಾಗಿದೆ ಬನ್ನಿ ತೋರಿಸ್ತೀನಿ. ನೋಡಿ, ಟೀ ರೆಡಿ ಆಗಿದೆ. ಯಾವಾಗ ನನ್ನ ಮನಸ್ಸು ಸರಿ ಇರಲ್ಲ ಅಲ್ಲ, ಇಂಥದ್ದೇನಾದರೂ ಮಾಡ್ತಾ ಇರ್ತೀನಿ ಎಡ್ವಟ್ಗಳು. ನನಗೆ ಇದು ಸೀದಿರೋದು ಬೇಜಾರಾಗ್ತಾ ಇಲ್ಲ. ತುಂಬ ಆಸೆ ಪಟ್ಟು ಟೀ ಕುಡಿಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಹಾಲು ಸಹ ಖಾಲಿ ಆಯಿತು. ಇದ್ರದ್ದು ಸ್ಮೆಲ್ಲು ನನ್ನ ಮೂಗಿಗೆ ಬಂತು, ಅಲ್ಲಿ ಅಂಡಿಡ್ದಿರೋ ಸ್ಮೆಲ್ಲು. ಹಾಗಾಗಿ ಓಡಿ ಬಂದೆ. ನೋಡಿದ್ರೆ ಫುಲ್ ಕರ್ಕಲಾಗ್ಬಿಟ್ಟಿದೆ. ನನ್ನ ಮುಂದೆ ಯಾರಾದರೂ ಬಂದ್ಬಿಟ್ಟು ನನಗೇನಾರು ಆ್ಯನಿವರ್ಸರಿ ವಿಶ್ ಮಾಡಬೇಕು. ಸೊ ಹಿಂಗೆ ಆಗೋಗ್ತಾರೆ. ಎಂತ ಮಾಡಲಿ, ಟೀ ಕುಡಿಬೇಕು ಗಾಯ್ಸ್. ನೋಡಿ ಹೆಂಗಾಗಿದೆ. ಅಟ್ ಪ್ರೆಸೆಂಟ್ ನನ್ನ ಮನಸ್ಸು ಸಹ ಹಿಂಗೆ ಆಗಿರೋದು. ಟೀ ಕತೆ ಮುಗೀತು. ಇನ್ನೇನಿದ್ರು ಚಿಂಟು ಕರ್ಕೊಬರಕ್ಕೆ ಹೋಗ್ತೀನಿ ಅಲ್ಲ, ಆವಾಗ ಹಾಲು ತೊಗೊಂಡು ಬಂದು ಟೀ ಇಟ್ಕೋಬೇಕು. ಗೈಸ್, ಬಟ್ಟೆ ಒಗೆದು ಆಯಿತು. ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗೆದಿದ್ದೀನಿ ಅಂತ. ನೋಡಿ, ಇಲ್ಲಿ ಸ್ವಲ್ಪ ಎಷ್ಟು ಬಟ್ಟೆ ಒಗೆದಿದ್ದೀನಿ. ಸೊ ಬಟ್ಟೆ ಕತೆ ಮುಗೀತು. ಸ್ವಲ್ಪ
ಕಾರನ್ನು ವಾಶ್ ಮಾಡಿಬಿಡೋಣ ಬನ್ನಿ, ಸ್ವಲ್ಪ ಧೂಳಾಗಿದೆ. ಕಾರ್ ವಾಶ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಕರೆಂಟೇ ಇರಲಿಲ್ಲ. ಅಷ್ಟರಲ್ಲಿ ಟೈಮ್ ಸಹ ಆಗಿತ್ತು. ಸೊ ಹೋಗಿ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಹಾಗೆ ಬರುವಾಗ ಹಾಲು ತೊಗೊಂಡು ಬಂದೆ ಅಲ್ಲ, ಕಾಫಿ ಮಾಡ್ಕೋತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ಗಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಿಣ್ಣು ಹಾಲು ಕೊಟ್ಟಿದ್ರು ಚಿಂಟು ಅವ್ರ ಅಜ್ಜಿದು ತಂಗಿ. ಸೊ ಅದರಲ್ಲಿ ಗಿಣ್ಣು ನೀನು ಮಾಡ್ಕೋತೀಯಲ್ಲ ಅದೇ ರೀತಿ ಮಾಡ್ಕೊ ಅಂದರು. ಅದಕ್ಕೇ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ, ಸ್ವಲ್ಪ ಬೆಲ್ಲ ಮತ್ತು ಗಿಣ್ಣು ಹಾಲನ್ನ ಸ್ವಲ್ಪ ಕಾಯಿಸ್ಕೊಂಡು ಆಮೇಲೆ ಕಾಯಿ ತುರಿ, ಬೆಲ್ಲ ಎಲ್ಲ ಹಾಕ್ಕೋಬೇಕು. ಮತ್ತು ಜೊತೆಗೆ ಎಂತ ಹಾಕ್ಕೋಬೇಕು ಗೊತ್ತಾ, ಕಾರ್ಡಮಮ್, ಏಲಕ್ಕಿ ಸಹ ಹಾಕ್ಕೋಬೇಕು. ಆವಾಗ ಫ್ರ್ಯಾಗ್ನೆನ್ಸ್ ಸಹ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಒಂದು ಕುದ್ದ ಮೇಲೆ ನಾವು ಕಡಲೆಪುರಿನ ಅದಕ್ಕೆ ಹಾಕಬೇಕು. ಫುಲ್ ಗಟ್ಟಿ ಆಗೋ ತನಕ ಹಾಕಬಾರ್ದು ಗೈಸ್, ಗೊತ್ತಾಯ್ತಾ? ಪುರಿ ನಾವು ಎಷ್ಟು ಯೂಸ್ ಮಾಡಬೇಕು ಅಂದರೆ ಅಲ್ಲಿ ನೋಡಿ ಈ ರೀತಿ ಲಿಕ್ವಿಡ್ ಇರೋ ಥರ ಇರಬೇಕು. ಫುಲ್ ಗಟ್ಟಿಗೆ ಹಾಕಿಬಿಟ್ರೆ ಪುರಿ ಆಮೇಲೆ ಒಂಥರ ಆಗುತ್ತೆ. ಸೊ ಅದು ಚೆಂದ ಇರಲ್ಲ, ರೊಣ ಥರ ಆಗುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ತೆಳು ಇರಬೇಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದೆಲ್ಲ ಲಿಕ್ವಿಡ್ ಎಲ್ಲ ಹೀರ್ಕೊಂಡು ಅದು ಒಂದು ಲೆವೆಲಿಗೆ ಬರುತ್ತೆ. ನಾನು ಅದನ್ನು ಶೋ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ಈ ಕನ್ಸಿಸ್ಟೆನ್ಸಿಲಿ ನೀವು ಪುರಿನ ಹಾಕ್ಕೋಬೇಕು, ಗೊತ್ತಾಯ್ತಾ? ಇದ್ರ ಪಾಡಿಗೆ ಇದಾಗಲಿ, ಬನ್ನಿ ನಾವು ಊಟ ಮಾಡೋಣ. ಗೈಸ್, ಚಿಂಟುಗೆ ಉಪ್ಸಾರು ಅನ್ನ ಬನ್ನಿ ಕೊಡೋಣ. ಟೈಮ್ ಇನ್ನೂ 1:30. ಚಿನ್ನಮ್ಮ, ನಿಹಾಲ್ ಬಾರೋ. ಚಿಂಟುಗೆ ಊಟ ಇಟ್ಟಾಯಿತು, ಬನ್ನಿ ಹೋಗೋಣ. ನಾನು ಸ್ವಲ್ಪ ಅದು ಗಿಂಡ್ ಮಾಡೋಣ ಅಂದ್ಬಿಟ್ಟು ಅಲ್ಲಿದ್ದೀನಿ ಅಲ್ಲ, ಹಾಗಾಗಿ ಅವನಿಗೆ ಊಟ ಮಾಡು ಅಂತ ಹೇಳಿದ್ದೀನಿ. ಸೊ ಬಂದ ಮೈ ಹೀರೋ. ಹಾಯ್, ಊಟ ಮಾಡು, ಬಾಯ್. ನೋಡಿ ಗೈಸ್, ಈ ಸ್ಟೇಜಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ಈಗ ಅರಳ್ಕೊಂಡಿದೆ ಮತ್ತು ಸ್ವಲ್ಪ ಲಿಕ್ವಿಡ್ ಅಂಶನೂ ಇದೆ. ತಣ್ಣಗಾದ್ಮೇಲೆ ಇನ್ನೂ ಅದೇನಿರುತ್ತಲ್ಲ ಲಿಕ್ವಿಡ್ ಅಂಶ, ರಸ ಇರುತ್ತಲ್ಲ, ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ಸೊ ಈಗ ನಾವು ಸ್ಟವ್ ಆಫ್ ಮಾಡೋಣ, ಆಯಿತಾ? ಗೈಸ್, ಈಗಿನ ಜಸ್ಟ್ ಸ್ನಾನ ಆಯಿತು ನೋಡಿ, ಫ್ರೆಶ್ಶಾಗಿ ರೆಡಿ ಆಗಿದ್ದೀನಿ. ಸೊ ಈಗ ನಾನು ಚಿಂಟು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಯಾಕೆ ಏನು ಎತ್ತ ಅಂತ ಹೋಗ್ತಾ ಹೇಳ್ತೀನಿ, ಆಯಿತಾ? ಬನ್ನಿ ಫಸ್ಟ್ ಹೋಗೋಣ, ಆಮೇಲೆ ಟೈಮ್ ಆಗಿಬಿಡುತ್ತೆ. ನಾವೀಗ ಬೇರೆ ಕಡೆಗೆ ಹೋಗಬೇಕು. ಅದಕ್ಕೂ ಮುಂಚೆ ಬನ್ನಿ ನಾನು ಬಟ್ಟೆ ಯಾವ್ದು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸಿ ಹೌ ಐ ಆಮ್ ಲುಕಿಂಗ್. ಸೊ ನೋಡಿ, ಇವತ್ತು ನಾನು ಈ ಡೆನಿಮ್ ಶರ್ಟ್ ಹಾಕ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಚಿಂಟು ಹೊಸ ಬಟ್ಟೆ ಹಾಕ್ಕೋತಾ ಇದ್ದಾನೆ, ಎಲ್ಲೋ ಅವನು ರೆಡಿ ಆಗ್ತಾ ಇದ್ದಾನೆ ಹೋಗೋಕ್ಕೆ. ಹೊಸ ಪ್ಯಾಂಟ್ ಹಾಕ್ಕೊಂಡ, ಹೊಸ ಟೀ ಶರ್ಟ್, ಫುಲ್ ಮಿಂಚ್ತಾ ಇದ್ದಾನೆ. ಇದು ಟೈಮ್ ಆಯಿತು. ಸೊ ನಾನು ಈ ಬಟ್ಟೆ ಹಾಕ್ಕೊಂಡಿದ್ದೀನಿ. ಗೈಸ್, ಬಟ್ಟೆ ಎತ್ತಿರಲಿಲ್ಲ, ಮಳೆ ಬಂದುಬಿಟ್ರೆ ಅದಕ್ಕೆ ಬಟ್ಟೆ ಎತ್ಕೊಬಂದೆ. ಅಮ್ಮ ಗೈಸ್, ಹೊರಟು ಇಷ್ಟು ನೋಡಿ ಗೈಸ್, ಬೊಲೆರೋ ಇಲ್ಲೇ ನಿಂತಿದೆ. ಚಿಂಟು ಪಪ್ಪ ಆ್ಯಕ್ಚುಲಿ ಇನೋವಾದಲ್ಲಿ ಹೋಗಿದ್ದಾನೆ. ಬಸ್ಸಲ್ಲಿ ಎಂತ ಮಜಾ ಸಿಗುತ್ತೆ. ಗಾಡಿ ಕೂಲಿಂಗ್ ಗಾಡಿ. ಎಷ್ಟು ಕಿಲೋಮೀಟರ್ ಹೋಗುತ್ತೆ ನೋಡು. 88. ಹಾಕಿಸ್ಬೇಕು. ಯಾಕೆ? ಪೆಟ್ರೋಲ್ ಹಾಕಿಸ್ಬೇಕು. ಏನು ಕಾರ್ವಾರ 88 ಕಿಲೋಮೀಟರ್ಸ್ ಇದೆ, ಅದಕ್ಕಿಂತ ಕಮ್ಮಿ ಇದೆ. ಒಂದ್ ಕಡೆ ಬರೋದು ಬೇಡ, ಅಲ್ಲೇ ಉಳ್ಕೊಳ್ಳೋಣ. 30 60 40 46 ಇದೆ. ಮೂರು ಮನೆ ಕಾರ್ನಿವಲ್. ಕಾರ್ನಿವಲ್
ತಗೊಂಡು ಹೋಗಿ ನಿಜ ಧೈರ್ಯನೇ ಇನ್ನೂ ಅಷ್ಟೊಂದು ನಾವು ರೆಗ್ಯುಲರ್ ಆಗಿ ಓಡಿಸಲ್ಲ ಅಲ್ಲ. ಏನು ಹೋಗ್ಬಿಟ್ಟು ಅಲ್ಲ ಅವ್ರನ್ನ ನೋಡು, ಅವ್ರನ್ನ ಕೈ ತೋರಿಸ್ಕೊಂಡು ಹೋಗ್ತಾರೆ. ನಡಿ ಏನು ಕೂರಿಸಿ ಮಾಡ್ತಿದ್ಯಾ ಹ್ಯಾಪಿ? Yes, a lot. ಎಂತೂ ಟ್ಯೂಷನ್ ತಪ್ಪಿಸ್ಕೊಂಡೆ ಕೂಡ. ಎಷ್ಟು ವರ್ಷಕ್ಕೆ ತಗೊಂಡಿದ್ದು ಈ ಫೋನ್ನ? 10 ನಿನಗೆ 10 ವರ್ಷ ಆಯ್ತಲ್ಲ. 3 ವರ್ಷ ಆಯ್ತು ಹಂಗಾರೆ ಈ ಫೋನು. ಚೆನ್ನಾಗಿ ಬಂದಿದೆ ಅಲ್ವಾ 3 ವರ್ಷ ಅಂದ್ರೆ. ಪಂಜಾಬ್ ಬ್ಯಾಂಕ್ ಅಮ್ಮ, ನಂದು ಫೋನ್ ತಗೊಂಡಾದ್ಮೇಲೆ ಇದು ಮಾಡಿಸು ಅಕೌಂಟ್, ಬ್ಯಾಂಕ್ ಅಕೌಂಟ್. ಯಾಕೆ ಫೋನ್ಗೂ ಬ್ಯಾಂಕ್ ಅಕೌಂಟ್ಗೂ ಏನು ಸಂಬಂಧ? ನೀನು ಮಾಡಿಸ್ತೀನಿ ಅಂದಿದ್ದಲ್ಲ ನಾನು. 10ನೇ ಕ್ಲಾಸ್ಗೆ ಹೋದ್ಮೇಲೆ ಮಾಡಿಸಿದ್ರೆ ಆಯ್ತು. ನೀನ್ ಏನಂದಿದ್ದೆ ಅವ್ವ? ಹೋಗಲ್ಲ, ನೀನ್ ಏನಂದಿದ್ದೆ? ಬೇಗ ನಾನೊಂದು 1000 ರೂಪೀಸ್ ಹಾಕಿರ್ತೀನಿ, ಫೋನ್ ಪೇ ಎಲ್ಲ ಬೇಕಾಗುತ್ತೆ ಅಂದಿದ್ದೆ. ಕಾಲೇಜ್ಗೆ ಹೋದ್ಮೇಲೆ ಯಾಕೆ? ಭಾರಿ ಲೇಟ್ ಆಯ್ತಪ್ಪ. ನೀನು 5 ಲಕ್ಷ ಹಾಕಿಟ್ಬಿಡು ಅಂದಿದ್ದೀನ. 1000 ರೂಪಾಯಿ ಹಾಕಿರು. ಹೆಂಗ್ ಯೂಸ್ ಆಗುತ್ತದು? ಗೈಸ್, ನಾವಿವಾಗ ಕಾರವಾರ ಹೋಗ್ತಾ ಇದ್ದೀವಿ. ಅಮ್ಮ ಮಗ ಚಿಂಟುಗೆ ಫೋನ್ ತಗೊಳಕ್ಕೆ. ನಮ್ಮ ಚಿಂಟು ಬೆಳಗ್ಗೆಯಿಂದನೇ ರೆಡಿ ಆಗಮ್ಮ ಅಂತಿದ್ದ. ಇಲ್ಲ ಪುಟ್ಟ, ನನಗೆ ವಿಷಯ ಗೊತ್ತಿಲ್ಲ, ಸೊ ನನ್ನ ಅಕೌಂಟಿಗೆ ದುಡ್ಡು ಬರ್ದೇ ನಾನು ರೆಡಿ ಆಗೋಲ್ಲ ಅಂತ ಹೇಳ್ತಿದ್ದೆ. ಸೊ ನನ್ನ ಅಕೌಂಟಿಗೆ ದುಡ್ಡು ಬಂದು ಕ್ರೆಡಿಟ್ ಆದಮೇಲೆ ನಾನು ಹೊರಟಿದ್ದು. ಅಲ್ಲ, ಏನೋ ಕೆಲಸ ಇರುತ್ತಲ್ಲ ಅಕ್ಕಪಕ್ಕದಲ್ಲಿ. ಅವ್ರ ಮಗ ಈಗ 18+. ಇಲ್ಲ ಅದಷ್ಟು ಅಂದ್ರೆ ಒಂದು 17 years. ಕಾರ್ವಾರ್ಗೆ ಹೋದ್ಮೇಲೆ ಪೆಟ್ರೋಲ್ ಹಾಕ್ಸ್ಕೊ. ಆ್ಯಕ್ಚುಲಿ ಈಗ ಚಿಂಟಿಗೆ ಫೋನ್ ತಕ್ಕೊಡ್ತಾ ಇದ್ದಾರಲ್ಲ, ಸೊ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಯಾಕೆ ಅಂದರೆ ನಾನು ತಕ್ಕೊಡು ಅಂತಲೂ ಹೇಳಿಲ್ಲ, ಫೋನ್ ಕೊಡು ಅಂತಲೂ ಹೇಳಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ ನಾನೊಂದು ಹೊಸ ಫೋನ್ ತೊಗೋಬೇಕು, ಆಮೇಲೆ ನನ್ನ ಹಳೆ ಫೋನ್ನ ನಮ್ಮ ಚಿಂಟುಗೆ ಕೊಡೋದು ಅಂತ ಅಂದ್ಕೊಂಡಿದ್ದು ಅಷ್ಟೇ. ಬಟ್ ಅವನು 17 Pro Max Pro ತಗೊಳ್ಳೋ ಲೆವೆಲ್ಲು ಈಗಲೇ ಬೇಡವಾಗಿತ್ತು ಅಂತ ನನ್ನ ಒಪಿನಿಯನು. ಬಟ್ ಸ್ಟಿಲ್ ಅವರಪ್ಪ ಕೊಡ್ತೀನಿ ಅಂತ ಆಸೆ ಹುಡ್ಸಿದ್ದ. ಸೊ ಈಗ ಅವನು ಫೋನ್ ಕೊಡ್ತಾ ಇಲ್ಲ, ಅವನೇ ಯೂಸ್ ಮಾಡ್ತಾನಂತೆ. ಅದಕ್ಕೆ ಅವನಿಗೆ ಬೇರೆ ಫೋನ್ ತಕ್ಕೊಡೋಕ್ಕೆ ಹೊರಟಿದ್ದಾನೆ. ಏನಪ್ಪ ಮಹಾರಾಜ, 17 Pro. ಗೈಸ್, ನಮ್ಮ ಚಿಂಟು ಯಾವ ಫೋನ್ ತಗೋತಾ ಇರ್ಬೋದು? ಎನಿಗೆ ಸಿನ್ಸ್ ಯಾವ ಕಲರ್ ಫೋನ್ ತಗೋತಾ ಇರ್ಬೋದು? ಎನಿಗೆ ಸಿನ್ಸ್ ಯಾವ ಕಲರ್ ಅಂತ ಹೆಸರು ಏನು ಅನ್ನೋದೇ ಗೊತ್ತಿಲ್ಲ. ಇದೆ ಡೀಪ್ ಬ್ಲೂ, ಐ ಗೆಸ್. ನೇವಿ ಬ್ಲೂ.
ಐ ಮೀನ್ ಅವರಮ್ಮ ನಾನು 1 ವರ್ಷದಿಂದ ಹಾರಾಡ್ತಾ ಇದ್ದೀನಿ 17 Pro Max ತಗೋತೀನಿ ಅಂತ. ಇನ್ನೂ ತಗೊಳಕ್ಕಾಗಿಲ್ಲ. ನಸೀಬ್ ಗೈಸ್, ನಸೀಬ್. ನೀನು 18 ತಗೊಳ್ಳೋ ಮನ್ಸಿದೆ ಅನ್ಸುತ್ತೆ. 18 ಪಕ್ಕ ತಗೋತೀಯಲ್ಲ ನೀನು ಹಂಗಾರ? ನನಗೆ ಆರಾಮಾಗಿ ಕೊಡಿಸ್ತಾರೆ. ಗಂಡನ, ಮಗನ, ಬಾಯ್ ಫ್ರೆಂಡ ಯಾರೂ ಇಲ್ಲ. ನೀನು ದುಡ್ಡು ಕೊಡು, ಕೊಡಿಸ್ತೀನಿ. ದೊಡ್ಡ ಆಗ್ತಿದೆಲ್ಲ ರೋಡಿಗೆ ತುಂಬಿಸ್ತಾರೆ ಅದನ್ನು. ಚಿಂಟು ಈ ಆ್ಯಂಗಲ್ ಚಂದ, ಈ ಆ್ಯಂಗಲ್ನ ಬ್ಯಾಕ್ ಸೈಡ್ ಮಾಡು. ಗೈಸ್ ನೋಡಿ, ಈ ವ್ಯೂ ಅಂದರೆ ನಂಗೆ ತುಂಬ ಇಷ್ಟ. ನಂಗೆ ಸಖತ್ ಇಷ್ಟ ಇದು ವ್ಯೂ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ? ಚೆನ್ನಾಗಿದೆ ಅಲ್ಲ? ವೈಡ್ ಆಂಗಲ್ ಅಲ್ಲ. ಎಂತ ಇದೆ ಅಂತದ್ರಲ್ಲಿ ಅಂತದ್ದು? ಇಳಿಬೇಕಾ ಸಖತ್ತಾಗಿ ಕಾಣುತ್ತೆ. ಇಲ್ಲಿ ಹಿಂದೆ ಹೋಗು, ಅಲ್ಲಿ ಏನು ಕಾಣಲ್ಲ ಸೈಡ್. ನೋಡ್ಕೊಳ್ಳೋ. ಇದ್ರಲ್ಲಿ ಹೋಗ್ತಿರೋದಕ್ಕೆ ಇವೆಲ್ಲ ವ್ಯೂ ಸಿಗ್ತಾ ಇದೆ. ಎಂತ ಸಿಗೋದು? ಬರೀ ಬಸ್ ಸೀಟು ಬೇಕಾಣೋದು. ನನ್ನನ್ನು ವರ್ಟಿಕಲ್ ಆಗಿ ಮಾಡೋದು ಹೇಗೆ? ನಿಂಗೆ ಅನ್ನಿಸ್ತಾ ಇಲ್ಲ? ಚೆನ್ನಾಗಿದೆ ಅದು. ನನಗೆ ಅದು ಫ್ರಂಟಲ್ಲಿ ಬರೀ ಅಷ್ಟೇ ಕವರ್ ಆಗ್ತಾ ಇತ್ತು, ಸಖತ್ತಾಗಿ ಕಾಣ್ತಾ ಇತ್ತು. ಈಗ ನಂದು ಆ ಕಡೆ ಅಷ್ಟು ಇದೆ. ನನಗೇನೋ ಇವೆಲ್ಲ ಅಷ್ಟಕ್ಕಷ್ಟೇ. ಹುಬ್ಳಿ ರೋಡೆಲ್ಲ ಇಷ್ಟ ಆಗುತ್ತೆ. ಏನಿದೆ ನನಗೆ ಅದೇನೋ ಗೊತ್ತಿಲ್ಲ, ಇಷ್ಟ. ಅದೇ ಯಲ್ಲಾಪುರ. ಹಾಂ, ಅದು ಚೆನ್ನಾಗಿದೆ. ಅದು ನಮ್ಮ ಕಿಕ್ಕಿರಿ ರೋಡ್ ಥರ ಬರುತ್ತೆ, ಸಾಗರ ರೋಡ್ ಥರ. ಅದೇ ಹೋಯ್ತಿರಲ್ಲ. ಎಲ್ಲ ಕಾಣ್ತಿದೆ, ಕಣ್ಣಿದ್ದವ್ರಿಗೆ ಕಾಣುತ್ತೆ. ವಾಟ್ ಅ ಬ್ಯೂಟಿಫುಲ್ ಶಿಪ್ಸ್. ಹೋಗಿದ್ದ ಹೋಗು. ಅವಾಗಿಂತ ಬೆಸ್ಟ್ ಲುಕ್. ಕ್ಲಿಯರ್ ಆಗಿ ಕಾಣುತ್ತಿದೆ ಶಿಪ್ಸ್. ಆ ವಿಂಡೋಸ್ ತಕ್ಕೊಂಡು ಮಾಡ್ಕೊ. ಏ ಬೇಡ. ಎಂತ ಇದೆಯಾ ಮತ್ತೆ ಗ್ರೀನ್ರಿ ಎಲ್ಲ ಇರ್ಲಿಲ್ವಾ? ಅದು ತೆಗಿತಿದ್ದೀನಲ್ಲ, ಗ್ರೀನ್ರಿ ಕಾಣ್ತಾ ಇದೆ ಈಗಲೂ. ಒಂದು ಹಾರ್ನ್ ನೋಡಿ ಅವ. ಸಾಕು ಸಾಕು. ಹೊರಗೆ ಬಂದು. In 500 meters, turn left. ಹಾಕೊಂಡಿದ್ಯಾ? Turn right onto State Highway 6. On State Highway 6. ಅಂತೂ ಇಂತೂ ಸೇಫಾಗಿ ಅಮ್ಮ ಮಗ ಕಾರವಾರ ಬಂದು ತಲುಪಿದ್ವು. ಗೈಸ್, ನಾವು ಅಪರೂಪ ಬರೋದು, ಆದರೆ ಚಿಂಟು ಪಪ್ಪ ದಿನ ಬರ್ತಾನೆ ಕಾರವಾರಿಗೆ. ಗೈಸ್, ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಅಲ್ಲಿ ಹೋಟೆಲ್ ಅಮೃತ್ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಚಿಂಟುದು ಫೇವ್ರೆಟ್ ಹೋಟೆಲು. ಅಲ್ಲಿ ಊಟ ಮಾಡಬೇಕು ಅಂದರೆ ನಮ್ಮ ಚಿಂಟುಗೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮ ಬಂದಾಗ ಇಲ್ಲಿಗೆ ಬರೋಣ ಅಂತ ಹಿಂಸೆ ಮಾಡ್ತಾ ಇದ್ದ. ಬಟ್ ಅದೇ ಗೊತ್ತಲ್ಲ, ಹಬ್ಬದಲ್ಲೇ ಬ್ಯುಸಿ ಆಗಿಬಿಟ್ಟೆ, ಸೊ ಬರೋಕ್ಕಾಗಲಿಲ್ಲ. ಈ ಸಲ ನೋಡೋಣ, ಆದರೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ವಿಲ್ ಸಿ ಇಲ್ಲಿ ಹೇಗಾಗುತ್ತೆ, ಏನು ಕತೆ ಅದೆಲ್ಲ ನೋಡಿಕೊಂಡು ಅಲ್ಲಿ ಹೋಗೋಣ.
ಆರೆಂಜ್ ಎಸ್ ಬ್ಲೂ ಇಲ್ಲ ಬ್ಲೂ ಅದು ಸ್ಟಾಕ್ ಇಲ್ಲ ಅದು ಸ್ಟಾಕ್ ಇಲ್ಲ ಸ್ಟಾಕ್ ಇದೆ ಅಂತ ಹೇಳಿದರು. ಸೇಲ್ದಲ್ಲಿತ್ತು ಬ್ಲೂ ಕಲರು ಮಮ್ಮಿ ಸೇಲ್ ಆಯ್ತು को आसा नियर बाय को ಎಷ್ಟು ಇದೆ? ಗಾರ್ಮೆಂಟ್ ಒಂದು ನಿಮಿಷ ಏನಿದೆ ಪ್ರೈಸು? ಸೊ ನಿಮಗೆ 135 ಸ್ನೇಹಿ 135 135. ಅಂತೂ ಇಂತೂ ನಮ್ಮ ಚಿಂಟು 17 ಪ್ರೋ ತಗೊಂಡೇ ಬಿಟ್ಟ ಗೈಸ್. ಅವ್ನ ಮನಸ್ಸಿನಲ್ಲೂ 17 ಪ್ರೋ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅವನಿಗೆ ಅವು ಆಸೆನೂ ಇರಲಿಲ್ಲ ಆ್ಯಕ್ಚುಲಿ. ಅವನು ಅಮ್ಮನ ಫೋನ್ನ ಯೂಸ್ ಮಾಡಬೇಕು, ಅಮ್ಮ 17 ಪ್ರೋ ಮ್ಯಾಕ್ಸ್ ತೊಗೋಬೇಕು ಅನ್ನೋದು ಅವನ ಆಸೆ ಇತ್ತು. ಆದರೆ ಅವರಪ್ಪ 17 ಪ್ರೋ ಮ್ಯಾಕ್ಸ್ ತಗೊಂಡಾಗ ಅವನ ಮನಸ್ಸಲ್ಲಿ ಒಂದು ಹೊಸ ಆಸೆನ ಹುಟ್ಟಾಕ್ಬಿಟ್ಟ. ನನ್ನ 17 ಪ್ರೋ ಮ್ಯಾಕ್ಸ್ ನೀನೇ ಇಟ್ಕೊಂಡ್ಬಿಡು, ನನಗೇನು ಇಷ್ಟ ಇಲ್ಲ, ಸುಮ್ಮನೆ ತಗೊಂಡೆ ಅಂತ ಒಂದು ಮಾತು ಹೇಳಿದ. ಅದನ್ನೇ ನಮ್ಮ ಚಿಂಟು ತಲೆ ಒಳಗೆ ಹಾಕ್ಕೊಂಡು ಮನಸ್ಸೊಳಗೆ ಹಾಕ್ಕೊಂಡು ದಿನ ಪರ 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 ಅಂತ ಕೆರ್ಕೊಂಡು ಇವತ್ತು ನೋಡಿ ಕೊನೆಗೂ 17 ಪ್ರೋನ ತೆಗೆಸ್ಕೊಂಡೇ ಬಿಟ್ಟ ಅವರ ಅಪ್ಪನ ಹತ್ರ. ನೋಡಿ ಗೈಸ್, ಆ್ಯನಿವರ್ಸರಿ ನಂದು, ಆದರೆ ಗಿಫ್ಟು ಮಗಂಗೆ. ಯಾವ ನ್ಯಾಯ ಗೈಸ್ ಇದು? ಯಾರಾದರೂ ಇದನ್ನು ಒಪ್ತಾರಾ? ನಾನಂತೂ ಒಪ್ಪಲ್ಲ ಗೈಸ್. ಇವಂದು ನನ್ನ ಮಗಂಗೆ ಅದು ಗಿಫ್ಟ್ ಆಗಿರ್ಬೋದು, ಬಟ್ ಸ್ಟಿಲ್ ಹೆಂಡತಿಗೆ ಒಂದು ಆಸೆ ಇರುತ್ತೆ, ಹೆಂಡತಿಗೆ ಒಂದು ಕನಸಿರುತ್ತೆ ಅಂತ ಯೋಚನೆ ಮಾಡದೇ ಇರೋ ಗಂಡ. ಸೊ ಇವ್ರನ್ನೆಲ್ಲ ಕಟ್ಕೊಂಡು ನಾನು 15 ವರ್ಷದಿಂದ ಜೀವನ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತಾ ಇರ್ಬೋದು ಅಂತ ನನಗೆ ನಾನೇ ಊಹಿಸ್ಕೊಳಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಇಷ್ಟು ವರ್ಷ ಈ ಮನೇಲಿ ಇದ್ದಾಳೆ ಅನ್ನೋದಕ್ಕೆ ಬೇಡ, ಹೆಂಡ್ತಿ ಬೇಡ, ಅವಳಿಗೆ ಮದುವೆ ಆಗಿದ್ದೀನಿ ಅನ್ನೋದು ಬೇಡ, ಈ ಮನೇಲಿ ಒಂದು ಪ್ರಾಣಿ ಇಲ್ಲಿದೆ, ಇಷ್ಟೊಂದು ಮನುಷ್ಯಳು, ಏನೋ ಒಂದು ಇವತ್ತು ಅಕೇಶನ್ನು, ಸೊ ಏನೋ ಬೈ ಮಿಸ್ಸಾಗಿ ತಪ್ಪಾಗೋ ಏನೋ ಅವನನ್ನು ಮದುವೆ ಆಗಿಬಿಟ್ಟಿದ್ದಾನೆ ಅಂತನಾದರೂ ಇವಳ ಆಸೆ ಕನಸು ಏನಾದರೂ ಇವತ್ತಿನ ದಿನ ನೆರವೇರಿಸ್ಬೇಕು ಅನ್ನೋ ಮನಸ್ಸು ಬರಲಿಲ್ವಲ್ಲ ಆ ನನ್ನ ಗಂಡಂಗೆ ಅನ್ನೋದೇ ನನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಸೊ ಬಿಡಿ, ನಾನೇನು ತಲೆ ಕೆಡಿಸ್ಕೊಳಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೇ. ಯಾರ್ಯಾರು ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಸಮಯ ಬರಬೇಕು ಅಲ್ಲ, ಇದು ಒಂದು ಸಮಯ ಅಷ್ಟೆ. ಯಾರ ಹತ್ರ ಎಷ್ಟೇ ದುಡ್ಡಿದ್ರೂ ಪ್ರಯೋಜನ ಇಲ್ಲ, ಮನಸ್ಸಲ್ಲಿ ಪ್ರೀತಿ ಅನ್ನೋದಿರಬೇಕು, ಆವಾಗಷ್ಟೇ ಅದಕ್ಕೆ ಬೆಲೆ ಸಿಗೋದು. ಏನಂತೀರಾ? ನಿಜ ಅಲ್ಲ ಗೈಸ್? ನೋಡಿ ಗೈಸ್, ಅವ್ರ ಪಪ್ಪಂಗೆ ಕಾಲ್ ಮಾಡ್ತಾ ಇದ್ದಾನೆ. ಎಲ್ಲಿ ತೋರಿಸ್ತೀನಿ ಮೊಬೈಲ? ನೋಡಿ ಗೈಸ್, ಚಿಂಟದು 17 ಪ್ರೋ, ಅವ್ರ ಅಪ್ಪಂದು ಪ್ರೋ ಮ್ಯಾಕ್ಸ್ ಕಡು. ಗೈಸ್ ಇದು ಚಿಂಟು ಪಪ್ಪದು ಪ್ರೋ ಮ್ಯಾಕ್ಸು, ಇದು ಚಿಂಟುದು ಪ್ರೋ. ಅಪ್ಪ ಮಗ, ಅಮ್ಮ ಸೆಪ್ರೇಟ್. ನೀನು ತಗೋಬಿಡು, ಸರಿ ಹೋಗುತ್ತೆ. 17 ಎಲ್ಲರೂ ಏನಪ್ಪ ನೆಟ್ವರ್ಕೇ ಕನೆಕ್ಟ್ ಆಯ್ತಾ ಇಲ್ಲ. ಆಫ್ ಇದೆಯಲ್ಲ, ಅದು ಆಫ್ ಇದೆಯಲ್ಲೇ. ನಾನು ಇದೆ ನೋಡೋದು ಕಾಣ್ತಿಲ್ಲ ಕೆಳಗಡೆ. ವಾಟ್ಸಪ್ ಇಲ್ಲ. ಚಿಂಟುದು ಕರೆನ್ಸಿ ಖಾಲಿ ಆಗಿದೆ, ನಾನು ಹಾಕ್ಸಿಲ್ಲ. ಇವತ್ತು ಆಲ್ರೆಡಿ ಸಂಜೆ ಆಗಿದೆಯಲ್ಲ, ಮತ್ತಿನ್ಯಾಕೆ ಮಗ ನಾಳೆ ಬೆಳಗ್ಗೆ ಹಾಕಿಸ್ತೀನಿ ಅಂತ ಹೇಳಿ ಹಾಕ್ಸಿಲ್ಲ. ಆರೆಂಜ್. ಅಲ್ಲೆಲ್ಲೂ ಸ್ಟಾಕ್ ಇಲ್ವಂತೆ, ಆಮೇಲೆ ಇದೇ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ಆರೆಂಜೇ ತಗೊಂಡೆ. ಸಂಗೀತದಲ್ಲೇ ಅಡಾಪ್ಟರ್ ಫ್ರೀ, ಆಮೇಲೆ ಸ್ಕ್ರೀನ್ ಗಾರ್ಡು ಮತ್ತು ಕೇಸು. ಸೊ ಗೈಸ್, ಫೈನಲಿ ಮನೆಗೆ ರೀಚ್ ಆದವು. ಟೈಮ್ ಈಗ 9 ಗಂಟೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಚಿಂಟದು ಹೊಸ ಫೋನ್ ಬಂತು. ಹ್ಯಾಪಿ? ಅವನು ಹ್ಯಾಪಿ.
ನಾನು ಹ್ಯಾಪಿ ಇಲ್ಲ. ಯಾಕೆ? ನನಗೆ ಫೋನ್ ಇಲ್ಲ. ಏನು ಮಾಡೋದು ಗೈಸ್, 1 ವರ್ಷದಿಂದ 17 Pro Max ಆರೆಂಜ್ ಕಲರ್ ಅಂತ ಗೊತ್ತಾದ ದಿನದಿಂದನೂ ನಾನು ಆರೆಂಜ್ ಬೇಕು ಅಂತ ಅನ್ಕೋತಾನೇ ಇದ್ದೀನಿ. ಆದರೆ ನನ್ನೊಬ್ಬಳು ಬಿಟ್ಬಿಟ್ಟು ಮಿಕ್ಕವರೆಲ್ಲ ಆರೆಂಜ್ ಕಲರ್ ತೊಗೋತಾ ಇದ್ದಾರೆ. ನನಗಿಷ್ಟ ಇಲ್ಲ ಆದರೂ ತಗೊಂಡೆ. ಏನು ಮಾಡೋದು ಗೈಸ್, ಹೋಗಲಿ ಬಿಡಿ. ಎನಿಹೌ ಐ ಆಮ್ ಹ್ಯಾಪಿ. ಸುಮ್ಮನೆ ಹೇಳಿದ್ದು ಹ್ಯಾಪಿ ಇಲ್ಲ ಅಂತ. ಅವನದಾದ್ರೇನು ನಂದಾದ್ರೇನು, ನಂದು ನಂದೇ, ಅವನದು ನಂದೇ. ಅಮ್ಮ ಎಷ್ಟೊಬ್ಬರು EATH ಏನೋ, ಎಷ್ಟೊಬ್ಬರು ETH ಏನೋ. SWETHA SWE ಶ್ವೇ ತಾ THA